KS ಅಧಿಕಾರಿಯಾಗಿರುವ ವಿನಯ್ ಕುಮಾರ್ ಗಾದಿಗೆ ಇಂದು ನಮ್ಮೊಂದಿಗಿದ್ದಾರೆ. ಬೀದರ್ನ ವಿನಯ್ ಕುಮಾರ್ MBBS ಕೂಡ ಮಾಡಿದ್ದಾರೆ. ವೈದ್ಯರಾಗಬಹುದಿತ್ತು ಅಥವಾ KS ಅಧಿಕಾರಿಯಾಗಿ ಮುಂದುವರಿಯಬಹುದಿತ್ತು. ಆದರೆ ತಮ್ಮ ಸಾಧನೆಯ ಪರಿಧಿಯನ್ನು ವಿಸ್ತರಿಸಿಕೊಳ್ಳಬೇಕು ಎಂಬ ಛಲದಲ್ಲಿ ಮತ್ತೆ UPSC ಪರೀಕ್ಷೆಯನ್ನು ಬರೆದು 151ನೇ ರ್ಯಾಂಕ್ ಪಡೆದಿದ್ದಾರೆ. ಅವರ ಈ ಸಾಧನೆಯ ಹಿಂದಿನ ಪರಿಶ್ರಮ ಹೇಗಿತ್ತು, ಅವರು ನಡೆದುಕೊಂಡು ಬಂದ ದಾರಿ ಏನು ನೋಡೋಣ ಬನ್ನಿ. ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ನಂತರ ಅದರ ಹಿಂದಿನ ಪರಿಶ್ರಮ ಹೇಗಿತ್ತು ಮತ್ತು ಅದಕ್ಕಿಂತ ಮೊದಲು ನಿಮ್ಮ ಕುಟುಂಬದ ಹಿನ್ನೆಲೆ ಏನು ಅಂತ ಹೇಳ್ಬೋದಾ? ನಮಸ್ಕಾರ. ನಾನು ಮೂಲತಃ ಬೀದರ್ ಸಿಟಿಯವನು. ನಾನು ಓದಾಭ್ಯಾಸ ಎಲ್ಲ ಮಾಡಿದ್ದು 10ನೇ ತರಗತಿವರೆಗೆ ಬೀದರಲ್ಲಿ ಮಾಡಿದ್ದು. ಆಮೇಲೆ PUC ದಕ್ಷಿಣ ಕನ್ನಡದಲ್ಲಿ ಶ್ರೀ ಸತ್ಯಸಾಯಿ ಲೋಕಸೇವಾ PU ಕಾಲೇಜ್ ಅಳಿಕೆ ಅನ್ನೋದ್ರಲ್ಲಿ. ಅದಾದಮೇಲೆ ನಾನು MBBS ಸಲುವಾಗಿ ಮೈಸೂರು ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೈಸೂರಿಗೆ ಹೋಗಿದ್ದೆ. ಅದಾದಮೇಲೆ ನಾನು ಕೋಚಿಂಗ್ ಸಲುವಾಗಿ UPSC ತಯಾರಿ ಮಾಡಬೇಕು ಅಂತ ನಾನು ನಿರ್ಧರಿಸಿದ್ದೆ. ಸೊ ಅದ್ರ ಸಲುವಾಗಿ ನಾನು ಡೆಲ್ಲಿಯಲ್ಲಿ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗೆ ಹೋಗ್ಬಿಟ್ಟು ಅಲ್ಲಿ 3 ವರ್ಷ ವಿದ್ಯಾಭ್ಯಾಸ ಮಾಡಿ ಮತ್ತು ಕಳೆದ 2 ವರ್ಷದಿಂದ ನಾನು ಬೆಂಗಳೂರಲ್ಲಿ UPSC ಎಕ್ಸಾಮ್ಗೆ ಓದ್ತಿದ್ದೆ. ಅದೇ ರೀತಿ ನನ್ನ ತಂದೆಯಾಗಿ ರಿಟೈರ್ಡ್ ಪ್ರೊಫೆಸರ್ ಮ್ಯಾಥಮೆಟಿಕ್ಸಲ್ಲಿ ಡಿಗ್ರಿ ಕಾಲೇಜ್ದು, ತಾಯಿ ರಿಟೈರ್ಡ್ ಸ್ಕೂಲ್ ಟೀಚರ್, ಗೌರ್ಮೆಂಟ್ ಸ್ಕೂಲ್ ಟೀಚರ್. ನನಗೆ 2 ಅಣ್ಣ ಇದ್ದಾರೆ, 2 ಸಾಫ್ಟ್ವೇರ್ ಇಂಜಿನಿಯರ್ಸ್. ಇವಾಗ ಪೂರ್ವಭಾವಿ ಪರೀಕ್ಷೆಗೆ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡ್ರಿ? ವಿಷಯಗಳು ಆಯ್ಕೆ ಹೇಗಿತ್ತು? ನಂದು ಆಪ್ಷನಲ್ ಸಬ್ಜೆಕ್ಟ್ ಅಂತ ಒಂದು ಸಬ್ಜೆಕ್ಟ್ ಚೂಸ್ ಮಾಡಬೇಕಾಗುತ್ತೆ ಇದ್ರ ಸಲುವಾಗಿ. ಅದಕ್ಕೆ ನಾನು ಆಂಥ್ರೋಪಾಲಜಿ ಅಂತ ಚೂಸ್ ಮಾಡಿದ್ದೆ. ಅದಕ್ಕೆ ಸರಳವಾದ ರೀಸನ್ ಏನಂದರೆ, ಒಂದು ಅದು ಅದರಲ್ಲಿ ಅಂಕೆಗಳು ಚೆನ್ನಾಗಿ ಬರುತ್ತೆ, ಸ್ಕೋರಿಂಗ್ ಸಬ್ಜೆಕ್ಟ್. ಅದಲ್ಲದೆ ನಾನು MBBS ಮಾಡಿರೋ ಕಾರಣ ಒಂದಿಷ್ಟು ಪೋರ್ಷನ್ಸು MBBS ರಿಲೇಟೆಡ್ ಪೋರ್ಷನ್ಸ್ ಇದೆ ಆಂಥ್ರೋಪಾಲಜಿಯಲ್ಲಿ. ಸೊ ಆ ಕಾರಣಕ್ಕೆ ನಾನು ಆಂಥ್ರೋಪಾಲಜಿ ಸಬ್ಜೆಕ್ಟ್ ತೊಗೊಂಡಿದ್ದೆ. ಅದರಲ್ಲದೆ ನನ್ನ ಜೊತೆಗೆ ನನ್ನ ಸ್ನೇಹಿತ ಒಬ್ಬ MBBS ಅಲ್ಲೇ ಸ್ನೇಹಿತರನ್ನು ನಾವಿಬ್ಬರು ಜೊತೆಗೆ ಮಾಡಿದ್ವಿ. ಅವನು ಕೂಡ ಈ ವರ್ಷ 118 ರ್ಯಾಂಕ್ ತೆಗೆದಾನೆ, ಮೆಲ್ವಿನ್ ಅಂತ. ಸೊ ನಾವಿಬ್ಬರು ಜೊತೆಗೆ ಸೇರಿ ಆಂಥ್ರೋಪಾಲಜಿ ಸಬ್ಜೆಕ್ಟ್ ಚೂಸ್ ಮಾಡಿ ಡೆಲ್ಲಿಗೆ ಹೋಗಿಬಿಟ್ಟು ಇಬ್ಬರು ಕೊಟ್ಟಿದ್ವಿ. ಇಬ್ಬರಿಗೂ ಒಂದೇ ವರ್ಷ ಆಗಿದೆ, ಅದೊಂದು ಖುಷಿ ಮಾತು, ನಮ್ಮಿಬ್ಬರಿಗೂ ಒಂದೇ ಸರಿ ಸೆಲೆಕ್ಷನ್ ಆಗಿದೆ ಅಂತ. ಅದರ ಸಲುವಾಗಿ ಪ್ರಿಲಿಮ್ಸ್, ಮೇನ್ಸ್ ಮತ್ತು ಇಂಟರ್ವ್ಯೂ ಅಂತ 3 ಇರುತ್ತೆ ನಿಮ್ಗೆ ಗೊತ್ತಿರೋ ಪ್ರಕಾರ. ಪ್ರಿಲಿಮ್ಸ್ಗೆ ತಯಾರಿ ಮಾಡೋ ವಿಧಾನವೇ ಬೇರೆದು, ಮೇನ್ಸ್ಗೆ ತಯಾರಿ ಮಾಡೋ ವಿಧಾನವೇ ಬೇರೆದು, ಇಂಟರ್ವ್ಯೂ ಮಾಡೋದೇ ವಿಧಾನವೇ ಬೇರೆದು. ಅದೇ ಯಾವ ರೀತಿ ಪ್ರಿಲಿಮ್ಸಿಗೆ ಕಾನ್ಸಂಟ್ರೇಟ್ ಮಾಡೋದು ಮೊದಲು, ಅಲ್ಲಿಂದ ಕ್ಲಿಯರ್ ಆದಮೇಲೆ ಮುಂದಿನ ಅಲ್ಲ, ಪ್ರಿಲಿಮ್ಸಲ್ಲಿ ಕ್ಲಿಯರ್ ಮಾಡೋದಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕಾಗುತ್ತೆ? ಪ್ರಿಲಿಮ್ಸ್ಗೆ ಅದಕ್ಕೆ 2 ಪೇಪರ್ಸ್ ಇರುತ್ತೆ, ಒಂದು GS ಪೇಪರ್ ಅಂತ, ಒಂದು CSAT ಪೇಪರ್. ಸೊ ಇದು MCQ ಮತ್ತು ನೆಗೆಟಿವ್ ಮಾರ್ಕ್ ಇರೋ ಕಾರಣ ನಾಲೆಜ್ ತುಂಬ ವೈಡ್ ಆಗಿರಬೇಕು. ಇದಕ್ಕೆ ಫಿಕ್ಸ್ಡ್ ಇಷ್ಟೇ ಸಿಲೆಬಸ್ ಅಂತ ಏನೂ ಇಲ್ಲ. ಮತ್ತು ಪ್ರತಿ ವರ್ಷವೂ UPSC ದೇ ಆರ್ ಅಹೆಡ್ ಆಫ್ ದ ಸ್ಟೂಡೆಂಟ್ಸ್. ನೀವು ಸ್ಟೂಡೆಂಟ್ಸ್ ನಾವು ಹಿಂಗಿರುತ್ತೆ ಅಂತ ಈ ಒಂದು ಏನೋ ಒಂದು ಮೈಂಡ್ ಸೆಟ್ಟಿಂದ ಪ್ರಿಪೇರ್ ಆಗ್ತೀರಾ, ಆದರೆ ಅವರು ಒಂಥರ ಗೂಗ್ಲಿ ಥರ ಹಾಕ್ಬಿಡ್ತಾರೆ. ಸೊ ಯು ಶುಡ್ ಬಿ ರೆಡಿ ಫಾರ್ ಎನಿ ಸಿಚುವೇಶನ್. ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಆಗಲಿ, ಅದಕ್ಕೆ ಹಲವಾರು ಬುಕ್ಸ್ ಇದ್ದಾವೆ, ಟೆಸ್ಟ್ ಸೀರೀಸ್ ಕೊಡಬೇಕಾಗುತ್ತೆ. ನೀವು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದಾಗಲಿ, ಗೆಸ್ ಮಾಡೋ ಅದೊಂದು ಕಲೆ, ಅದೊಂದು ಕಲಿಬೇಕು. ಗೆಸ್ ಮಾಡೋದಾಗಲಿ, ಸ್ಮಾರ್ಟ್ ಇಂಟೆಲಿಜೆನ್ಸ್ ಗೆಸ್ಸಸ್ ತಗೊಳ್ಬೇಕು. ಮತ್ತು CSAT ಆ್ಯಪ್ಟಿಟ್ಯೂಡ್ ಥರ, ಅದು ಮಿನಿಮಮ್ ಕಟ್ ಆಫ್ ಯು ಶುಡ್ ಕ್ಲಿಯರ್ 66-67 ಮಾರ್ಕ್ಸ್. ಸೊ ಅದರಲ್ಲಿ ಅದ್ರ ಸಲುವಾಗಿ ಪ್ರಾಕ್ಟೀಸು ಸತತ ಓದು 3-4 ತಿಂಗಳದ್ದು, ಪ್ಲಸ್ ಟೆಸ್ಟ್ ಸೀರೀಸ್ ಮಾಡೋದ್ರಿಂದ ಪ್ರಿಲಿಮ್ಸ್ ಅದು ಕೂಡ ತುಂಬ ಕಷ್ಟ ಆಗ್ತಿದೆ. ಸೊ ಅದು ಒಂದು ಚಾಲೆಂಜ್ ಪ್ರಿಲಿಮ್ಸ್. ಆದರೆ ವಿತ್ ಪ್ರಾಕ್ಟೀಸ್ ಅದರಲ್ಲಿ MCQ ಗೆಸ್ ವರ್ಕ್ ಹೇಗೆ ಮಾಡಬೇಕು ಅಂತ ಒಂಚೂರು ನ್ಯಾಕ್ ಸಿಕ್ಕಿದ್ರೆ, ಅಥವಾ ಸ್ಮಾರ್ಟ್ ಗೆಸ್ ಮಾಡೋ ಒಂದು ಆರ್ಟ್ ಸಿಕ್ಬಿಟ್ಟಿದ್ರೆ ಪ್ರಿಲಿಮ್ಸ್ ತಯಾರಿ ಆಗ್ಬೋದು ಅಂತ 2-3 ತಿಂಗಳಲ್ಲಿ. ಇವಾಗ ಪ್ರಿಲಿಮ್ಸಲ್ಲಾದರೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ, ಒಂದು 4 ಆಪ್ಷನಲ್ಲಿ ಯಾವುದಾದ್ರೂ ಒಂದು ಆನ್ಸರ್ ಇದು ಮಾಡ್ತಾರೆ. ಇಲ್ಲಿ ಮೇನ್ಸಿಗೆ ಬಂದಾಗ ಎಸ್ಸೆ ಟೈಪ್ ಕ್ವಶನ್ಸು ಜಾಸ್ತಿ ಇರುತ್ತೆ, ಅದಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡ್ರಿ? ಮೇನ್ಸ್ಗೆ ಅಂದರೆ ಫಸ್ಟ್ ಬರೋದು, ಮೇನ್ಸ್ಗೆ ಸಿಲೆಬಸ್ ಇದೆ, 7 ಪೇಪರ್ಸ್ ಇರುತ್ತೆ, ಲ್ಯಾಂಗ್ವೇಜ್ ಪೇಪರ್ಸ್ ಬಿಟ್ಟರೆ. ಸೊ ಫಸ್ಟ್ ಆ ಸಿಲೆಬಸ್ಗೆ, ಪ್ರತಿಯೊಂದು ಸಿಲೆಬಸ್ ಇರೋ ಒಂದೊಂದು ಫ್ರೇಸು ಅಥವಾ ಒಂದೊಂದು ಟಾಪಿಕ್ ಏನಿರುತ್ತೆ ಅದಕ್ಕೆ ನಮ್ಮ ಹತ್ರ ನೋಟ್ಸ್ ಇರಬೇಕು. ನಿಮ್ಮ ಹ್ಯಾಂಡ್ ರಿಟನ್ ನೋಟ್ಸ್ ಆಗಲಿ, ಯಾವುದೇ ಇನ್ಸ್ಟಿಟ್ಯೂಟಿನ ಹೆಲ್ಪ್ ತೊಗೊತೀರಾ, ಎಲ್ಲದಕ್ಕೂ ಒಂದು 3-4 ಪೇಜಸ್ ನೋಟ್ಸ್ ಇದ್ದರೆ ಅದನ್ನು 1-2 ಸರಿ ಓದ್ಬಿಟ್ಟು, ಸ್ಟಡಿಂಗ್ ಈಸ್ ಓನ್ಲಿ ಒನ್ ಪಾರ್ಟ್ ಆಫ್ ಮೇನ್ಸ್. ಇನ್ನು ಉಳಿದಿರೋ ಇನ್ನೊಂದು ಭಾಗ ಏನಂತ ಹೇಳಿದ್ರೆ ಆನ್ಸರ್ ರೈಟಿಂಗ್. ಯಾಕಂದರೆ ಕೊನೆಗೆ ನೀವು ಅಲ್ಲಿ ನಿಮ್ಮ ನಾಲೆಜು ನಿಮ್ಮ ಪೇಪರ್ ಮೇಲೆ ಕಾಣೋದು. ಸೊ ನೀವು ಹೇಗೆ ಬರ್ದಿದ್ದೀರಾ ಅದನ್ನು ಎಕ್ಸಾಮ್ ಇವ್ಯಾಲ್ಯೂಯೇಟ್ ಮಾಡೋ ಇವ್ಯಾಲ್ಯೂಯೇಟರ್ ಏನಿದ್ದಾರೆ ಅವ್ರಿಗೆ ನಿಮ್ಮ ಐಡಿಯಾನ ನೀವು 2 ಪೇಜಲ್ಲಿ ಹೇಗೆ ತೋರಿಸ್ತಿದ್ದೀರಾ, ಡಯಾಗ್ರಾಮ್ಸ್ ಹಾಕ್ತಾ ಇದ್ದೀರಾ, ಫ್ಲೋ ಚಾರ್ಟ್ ಹಾಕ್ತಾ ಇದ್ದೀರಾ, ನೀವು ಇಂಟ್ರೊಡಕ್ಷನ್ ಅನ್ನೋದನ್ನ, ಕನ್ಕ್ಲೂಷನ್ ಅನ್ನೋದನ್ನ, ಅವ್ರು ಕೇಳಿರೋ ಕ್ವಶನ್ಗೆ ಆನ್ಸರ್ ಮಾಡ್ತಿದ್ದೀರಾ, ಅಥವಾ ನಿಮ್ಗೆ ಗೊತ್ತಿರೋದನ್ನ ಹೇಳ್ತಿದ್ದೀರಾ, ಅಥವಾ ಅವ್ರು ಕೇಳಿರೋದನ್ನ ನೀವು ಆನ್ಸರ್ ಮಾಡ್ತಿದ್ದೀರಾ. ಮತ್ತು ಎಲ್ಲ ಕ್ವಶನ್ಸ್ನ ಅಟೆಂಪ್ಟ್ ಮಾಡೋದು. ಬರೀ 3 ಗಂಟೆಯಲ್ಲಿ ಸುಮಾರು 250 ಮಾರ್ಕ್ಸ್ಗೆ ನಾವು ಆನ್ಸರ್ಸ್ ಬರೀಬೇಕು, 20 ಕ್ವಶನ್ ಇರುತ್ತೆ. ಸೊ ಅದು ಇಟ್ಸ್ ಎ ಚಾಲೆಂಜ್. ಅಷ್ಟು ಫಾಸ್ಟ್ ಸ್ಪೀಡಲ್ಲಿ ಬರೆಯೋದು, ಅದು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಮತ್ತು ತುಂಬ ಇನ್ಸ್ಟಿಟ್ಯೂಟ್ಸ್ಗೆಲ್ಲ ಮೇನ್ಸ್ ಟೆಸ್ಟ್ ಸೀರೀಸ್ ಬರೆದ್ಬಿಟ್ಟು ಅವ್ರದ್ದು ಫೀಡ್ಬ್ಯಾಕ್ ಕೊಡ್ತಾರೆ, ಅಥವಾ ನಮ್ಮ ಸ್ನೇಹಿತರಿಗೆ ತೋರಿಸ್ಬೋದು, ಅವ್ರು ಇಂಪ್ರೂವ್ ಮಾಡೋಕ್ಕೆ ಹೇಳ್ತಾರೆ, ಈ ಥರ ಬರಿಬೋದು ತಾವು ಅಂತ. ಸೊ ಇಟ್ ಈಸ್ ಲೈಕ್
ನೀವು ಬರಿತಾ ಹೋಗಬೇಕು, ಜೊತೆಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ನಾನು ಎಲ್ಲ ಓದ್ಬಿಟ್ಟು ಒಂದೇ ಸರಿ ಬರಿತೀನಿ ಅಥವಾ ನಾನು ಬರೆದ್ಬಿಟ್ಟು ಆಮೇಲೆ ನಾಲೆಜ್ ಅದಕ್ಕೆ ಆ್ಯಡ್ ಮಾಡ್ತೀನಿ ಅನ್ನೋದು ತಪ್ಪು. ಈ ಕಡೆ ಓದೋದು ಒಂದೆರಡು ಟೆಸ್ಟ್ ಬರೆಯೋದು, ಓದೋದು ಒಂದೆರಡು ಟೆಸ್ಟ್ ಬರೆದು ಕಾನ್ಫಿಡೆನ್ಸ್ ಬರುತ್ತೆ. ಆಮೇಲೆ ಎಕ್ಸಾಮ್ ಹತ್ತಿರ ಬಂದ ತಕ್ಷಣ ರಿವಿಷನ್ ಮಾಡಿಬಿಟ್ಟು ಸೊ ಸ್ಪೀಡ್ ವಿತ್ ಕಂಟೆಂಟ್ ತುಂಬ ಮುಖ್ಯ ಮೇನ್ಸಲ್ಲಿ. ಅದೇ ಟೈಮ್ ಮ್ಯಾನೇಜ್ಮೆಂಟ್ ಟೈಮ್ ಇದರಲ್ಲಿ ಯಾಕೆ ಎಷ್ಟೋ ಜನ ಅಭ್ಯರ್ಥಿಗಳು ಅದು ಟೈಮಲ್ಲಿ ಮುಗಿಸೋದೇ ಕಷ್ಟ ಆಗ್ಬಿಡುತ್ತೆ. 2-3 ಕ್ವಶನ್ ಬಿಟ್ಬಿಡ್ತಾರೆ. UPSC ಇಷ್ಟು ಮಾರ್ಕ್ಸ್ ಇಂಪಾರ್ಟೆಂಟ್ ಆಗುತ್ತೆ, 2-3 ಕ್ವಶನ್ ಮಾರ್ಕ್ಸ್ ಅದೇ ಡಿಫ್ರೆನ್ಸ್ ಮಾಡಿಬಿಡುತ್ತೆ. ನೀವು ಲಿಸ್ಟಲ್ಲಿ ಇದ್ದೀರಾ ಅಥವಾ ಇಲ್ಲ, ಆನ್ಸರ್ ಗೊತ್ತಿದ್ರು ಅದು ಕವರ್ ಆಗಲ್ಲ. ಇಲ್ಲ ಅಂದ್ರೆ ಏನಾಗುತ್ತೆ, ಗೊತ್ತಿರೋ ಆನ್ಸರ್ನ ತುಂಬಾ ಜಾಸ್ತಿ ಚೆನ್ನಾಗಿ ಬರೆಯಕ್ಕೆ ಹೋಗ್ಬಿಟ್ಟು ಒಂದೊಂದು ಕ್ವಶನ್ ಮಿಸ್ ಆಗೋಗ್ಬಿಡುತ್ತೆ. ಸೊ ಎಲ್ಲದಕ್ಕೂ ಒಂದು ಟೈಮು 10 ಮಾರ್ಕ್ ಕ್ವಶನ್ಗೆ 7 ನಿಮಿಷ, 15 ಮಾರ್ಕ್ ಕ್ವಶನ್ಗೆ 11 ನಿಮಿಷ ಅಂತ ಈ ಥರ ಫಿಕ್ಸ್ ಇಟ್ಕೊಂಡ್ಬಿಟ್ಟು ನೀವು ವಾಚನ್ನು ನೋಡ್ಕೊಂಡು ಪ್ರತಿಯೊಂದು ಆನ್ಸರ್ ಬರ್ಕೊಂಡು ಹೋದರೆ ಎಲ್ಲ ಕ್ವಶನ್ಸು ಕಂಪ್ಲೀಟ್ ಆಗುತ್ತೆ. ಇವಾಗ ವೈವಾ ಹೇಗಿತ್ತು ಸರ್? ಸಂದರ್ಶನದಲ್ಲಿ ಯಾವ್ದು ನಿಮ್ಮ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗೋ ಅಥವಾ ನಿಮ್ಮ ಹಿನ್ನೆಲೆಗೆ ಸಂಬಂಧಿಸಿದ ಕ್ವಶನ್ ಜಾಸ್ತಿ ಕೇಳಿದ್ರು? ಒಟ್ಟು ಆ ಅನುಭವ ಹೇಗಿತ್ತು? ನೀವು ಏನು ಇಂಟರ್ವ್ಯೂ ಹಾಲಿಗೆ ಒಳಗಡೆ ಹೋದಾಗಿಂದ ಹೊರಗೆ ಬರೋವರೆಗೂ ಯಾವ ರೀತಿ ಇತ್ತು ನೀವು ಆ ಎಕ್ಸ್ಪೀರಿಯನ್ಸ್? ಈ UPSC ಏನು ಇಂಟರ್ವ್ಯೂ ಇರುತ್ತಲ್ಲ, ಅದು ಒಂದು ಇರ್ರೆಸ್ಪೆಕ್ಟ್ ಆಫ್ ದ ರಿಸಲ್ಟ್, ನೀವು ಲಿಸ್ಟಲ್ಲಿ ಇದ್ದೀರಾ ಇಲ್ಲ ಯಾವ ಸರ್ವಿಸ್ ಸಿಕ್ಕಿದಂದು ದ ಹೋಲ್ ಎಕ್ಸ್ಪೀರಿಯನ್ಸ್ ಅದು ಒಂಥರ ಮೆಮೊರೇಬಲ್. ಅದು ಲೈಫಲ್ಲಿ ಒಂದ್ಸರಿ ನೀವು ಹೋಗ್ಬಿಟ್ಟು ಕೊಟ್ಟು ಬಂದ್ರೇ ಒಂಥರ ಇಟ್ಸ್ ಅ ಲಾಟ್ ಆಫ್ ಲರ್ನಿಂಗ್. ಫಸ್ಟ್ ಆಫ್ ಆಲ್ UPSC ಇಂಟರ್ವ್ಯೂ ಅಲ್ಲ, ಅದಕ್ಕೆ ಪರ್ಸನಾಲಿಟಿ ಟೆಸ್ಟ್ ಅಂತಾರೆ. ಅಂದರೆ ಅವ್ರು ನಿಮ್ಮ ನಾಲೆಜ್ ನೋಡ್ತಾ ಇಲ್ಲ. ನಾಲೆಜ್ ನೀವು ಮೇನ್ಸ್ ಕ್ಲಿಯರ್ ಮಾಡಿಬಿಟ್ಟು ಇಂಟರ್ವ್ಯೂ ಸೆಲೆಕ್ಟ್ ಆಗಿದ್ದೀರಾ ಅಂದರೆ ನಿಮ್ಮ ಹತ್ರ ಸಫಿಷಿಯಂಟ್ ನಾಲೆಜ್ ಇದೆ ಅಂತ. ಸೊ ಅದಕ್ಕೆ ಇಂಟರ್ವ್ಯೂಲ್ಲಿ ನೋಡೋದು ನೀವು ಡಿಫಿಕಲ್ಟ್ ಸಿಚುವೇಷನಲ್ಲಿ ಹೇಗೆ ಹ್ಯಾಂಡಲ್ ಮಾಡ್ತೀರಾ, ನಿಮ್ಮ ಕಾನ್ಫಿಡೆನ್ಸ್ ಇದೆನಾ ನಿಮ್ಗೆ ಯಾವುದೇ ಒಂದು ಡಿಸಿಷನಲ್ಲಿ, ನೀವು ಡಿಸಿಷನ್ ತೊಗೊಳ್ತೀರಾ ಯಾವುದೇ ಸಿಚುವೇಷನಲ್ಲಿ, ನೀವು ಬ್ಯಾಲೆನ್ಸ್ಡ್ ಆಗಿರ್ತೀರಾ ಅಥವಾ ಎಕ್ಸ್ಟ್ರೀಮ್ ಆಗಿ ಹೇಳ್ತೀರಾ ಏನಾದರೂ ವಿಷಯಗಳು, ನಿಮ್ದು ಹಾವಭಾವ ಹೇಗಿದೆ, ಇದನ್ನೆಲ್ಲ ಚೆಕ್ ಮಾಡೋಕ್ಕೆ ಪರ್ಸನಾಲಿಟಿ ಟೆಸ್ಟ್ ಅನ್ನೋದು. ಸುಮಾರು 5 ಜನ ಕೂತಿರ್ತಾರೆ. ನಂದು ಬೆಳಿಗ್ಗೆ ಫಸ್ಟ್ ಇಂಟರ್ವ್ಯೂ ಇತ್ತು ನಂದು. ಸೊ ಒಂಥರ ಕುತೂಹಲ ಇತ್ತು, ಒಂಥರ ಹೆದರಿಕೆ ಕೂಡ ಇತ್ತು. ಒಳಗಡೆ ಹೋದ್ಮೇಲೆ ನನಗೆ ಕೇಳಿರೋ ಪ್ರಶ್ನೆಗಳೇನೆಂದರೆ, ಫಸ್ಟ್ ಎಲ್ಲರೂ ನಾನು MBBS ಮಾಡಿಬಿಟ್ಟು ನಾನು UPSC ಓದ್ತಿದ್ರೆ ಎಲ್ಲ ಸಾಮಾನ್ಯ ಜನ ಹಿಡ್ಕೊಂಡು ಈವನ್ UPSC ಬೋರ್ಡಲ್ಲಿ ಕೇಳಿದ ಕ್ವಶನ್ ನಂಗೆ ಅದೇನೆ, MBBS ಬಿಟ್ಬಿಟ್ಟು ಯಾಕೆ ಅಂತ. ಅವ್ರಿಗೂ ನಾನು ಅದೇ ರೀತಿ ಹೇಳಿದೆ. MBBS ಅಲ್ಲೂ ಕೂಡ ನಾನು ಆರೋಗ್ಯ ಈ ಸೆಕ್ಟ್ರಲ್ಲಿ ವರ್ಕ್ ಮಾಡ್ಬೋದಿತ್ತು. ಆದರೆ ಈ UPSCಯಲ್ಲಿ ನಂಗೊಂದು ಅವಕಾಶ ಏನು ಕೊಡುತ್ತೆ ಅಂತ ಹೇಳಿದ್ರೆ, ತುಂಬ ದೊಡ್ಡ ಎತ್ತರದಲ್ಲಿ, ದೊಡ್ಡ ಮಟ್ಟದಲ್ಲಿ, ಮತ್ತು ಬೇರೆ ಬೇರೆ ಇಲಾಖೆಗಳು ಅಥವಾ ಬೇರೆ ಬೇರೆ ಸೆಕ್ಟರ್ಸಲ್ಲಿ ಕೂಡ ವರ್ಕ್ ಮಾಡಿಬಿಟ್ಟು, ಯಾಕಂದರೆ ಹೆಲ್ತ್ಗೆ ಬರೀ ಹೆಲ್ತಿನ ಮೂಲಕ ಅಥವಾ ಆ ಆ್ಯಂಗಲಿಂದ ನೋಡಿದರೆ ಸಾಕಾಗಲ್ಲ. ಕೆಲವೊಂದು ಸಾಮಾಜಿಕ ಆರ್ಥಿಕ ವಿಷಯಗಳೆಲ್ಲ ಇರುತ್ತೆ ಒಂದು ಹೆಲ್ತ್ ಇಶ್ಯೂ ಬಂದಾಗ. ಸೊ ಆ ರೀತಿ ಕೂಡ ನಾನು ಹೆಲ್ತ್ಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಅದಲ್ಲದೆ ಬೇರೆ ಯಾವ ಸೆಕ್ಟ್ರ್ ಕೊಟ್ಟರೆ ಒಂದು ಚಾನ್ಸ್ ಸಿಗುತ್ತೆ ಬೇರೆ ಬೇರೆ ಇಲಾಖೆಗೆ ಹೋಗೋಕ್ಕೆ ಅಂತ ಹೇಳಿಬಿಟ್ಟು ಹೇಳಿದೆ. ಅದಾದಮೇಲೆ ನನಗೆ ಕರ್ನಾಟಕದಲ್ಲಿ ಹೇಗೆ ಕೋವಿಡ್ನ ಹ್ಯಾಂಡಲ್ ಮಾಡಿದ್ರು ಅಂತ ಕೇಳಿದರು. ಆಮೇಲೆ ಪ್ರೈವೇಟಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ತುಂಬ ಹೈ ಕಾಸ್ಟ್ ಆಗ್ತದೆ ಹೆಲ್ತ್ ಕೇರ್, ನೀವು ಹೇಗೆ ಅದನ್ನು ಕಮ್ಮಿ ಮಾಡ್ಬೋದು ನಿಮ್ಮ ಪ್ರಕಾರ ನೀವು ಒಂದು ಆಫೀಸರ್ ಆದರೆ ಅಂತ ಕೇಳಿದರು. ಅದಲ್ಲದೆ ಈಗ ನಾನು ಆಲ್ರೆಡಿ 2019ರಲ್ಲಿ KS ಎಕ್ಸಾಮ್ ಪಾಸ್ ಮಾಡಿಬಿಟ್ಟು ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಕೋಆಪರೇಟಿವ್ ಆಡಿಟಲ್ಲಿ ಪ್ರೊಬೇಷನರ್ ಆಫೀಸರ್ ಆಗಿದ್ದೆ. ಸೊ ಅದರ ರಿಲೇಟೆಡ್ ಸಹಕಾರ ಸಂಘಗಳ ಮೇಲೆ ಹೇಗೆ ಇಂಪ್ರೂವ್ ಮಾಡ್ತೀರಾ, ಯಾವುದಾದ್ರೂ ಇನ್ಸಿಡೆಂಟ್ ಗೊತ್ತಾ ನಿಮಗೆ, ಈ ಥರ. ಮತ್ತು ಕರ್ನಾಟಕದ ವಾಟರ್ ಡಿಸ್ಪ್ಯೂಟ್ಸ್ ಇದೆ ಅದರ ಅಕ್ಕಪಕ್ಕ ರಾಜ್ಯಗಳ ಜೊತೆಗೆ, ಅದನ್ನು ನಿಮ್ಗೆ ಏನು ಅನಿಸುತ್ತೆ, ಸರಿ ಇದೆನಾ ಅಥವಾ ಇನ್ನೂ ಜಾಸ್ತಿ ಏನಾದರೂ ಮಾಡ್ಬೋದಾ. ಸೊ ಈ ಥರ ತುಂಬ ಪ್ರೆಷರ್ ಏನಿರಲಿಲ್ಲ, ತುಂಬ ಕ್ರಾಸ್ ಕ್ವಶನಿಂಗ್ ಅಂತೆಲ್ಲ ಕಾರ್ಡಿಯಲ್ ಆಗಿತ್ತು. ತುಂಬ ಸ್ಮೈಲಿಂಗ್ ಮಾಡಿಕೊಂಡು ಎಲ್ಲರೂ ಬೋರ್ಡ್ ಮೆಂಬರ್ಸ್ 5 ಜನ, TC ಅನಂತ್ ಅಂತ ಅವರು UPSC ಮೆಂಬರು, ಅವ್ರ ಪ್ಯಾನಲ್ ನನಗೆ ರ್ಯಾಂಡಮ್ ಆಗಿ ಸಿಗುತ್ತೆ, ಅದು ಪ್ಯಾನಲ್ ಇತ್ತು. ತುಂಬ ಖುಷಿ ಆಯಿತು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ, ಚೆನ್ನಾಗಿತ್ತು. ಅದು ಆ ಪ್ರಿಪ್ರೇಷನ್, ಇಂಟರ್ವ್ಯೂ ಪ್ರಿಪ್ರೇಷನ್ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ನಿಮ್ಮದು ಪ್ರಿಲಿಮ್ಸ್ ಅಥವಾ ಮೇನ್ಸ್. ಅದರಲ್ಲಿ ನಾಲೆಜ್ ಜಾಸ್ತಿ ಕೊಡಲ್ಲ. ನೀವು ಮಾಕ್ ಎಂಟ್ರಿ ಕೊಡ್ಬೋದು, ನಿಮ್ಮ ಸ್ವಂತ ಕನ್ನಡಿಯಲ್ಲಿ ನೋಡ್ಕೊಂಡ್ಬಿಟ್ಟು ನೀವು ಆನ್ಸರ್ ಮಾಡೋದಾಗಲಿ, ಫ್ರೆಂಡ್ಸ್ಗೆ ಒಂದೆರಡು ಕ್ವಶನ್ ಕೇಳಿಬಿಟ್ಟು ಹೇಗೆ ಆನ್ಸರ್ ಮಾಡ್ತಿದ್ದೀರಾ, ನೀವು ಮಾತಿನ ಶೈಲಿ ಹೇಗಿದೆ, ನೀವು ಸ್ಟ್ಯಾಂಡ್ ಹೇಗೆ ತಗೋತಿದ್ದೀರಾ, ಬ್ಯಾಲೆನ್ಸ್ಡ್ ಆಗಿರಬೇಕು, ಡಿಸಿಷನ್ಸ್ ತಗೊಳ್ಳೋ ಕೆಪಾಸಿಟಿ ಇದೆನಾ, ನೀವು ಕಾನ್ಫಿಡೆಂಟ್ ಆಗಿದ್ದೀರಾ, ನೀವು ಯಾವುದೇ ಒಂದು ಕಷ್ಟ ಸಿಚುವೇಶನ್ ಕೊಟ್ಟರೆ ನೀವು ಡಿಸ್ಕರೇಜ್ ಆಗ್ತೀರಾ ಅಥವಾ ಹೆದರ್ಕೊಳ್ತೀರಾ. ಸೊ ಈ ಥರ ಎಲ್ಲ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ಸುಮಾರು ಒಂದು 20 ದಿನದಿಂದ 1 ತಿಂಗಳು ಮಾಡಿದ್ರು ನಂಗೆ ಅನಿಸುತ್ತೆ ಸಂದರ್ಶನ ಹಂತಕ್ಕೆ ಸಾಕಾಗುತ್ತೆ ಅಂತ. ಅಂದರೆ ನಿಮ್ಮ ಪರ್ಸನಾಲಿಟಿ ಮತ್ತು ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಸಂಬಂಧಪಟ್ಟದ್ದು ನನಗೆ ಕೇಳಿದ್ದು. ಬಟ್ ಆದರೆ UPSC ಇಂಟರ್ವ್ಯೂ ಅಲ್ಲಿ ಇದ್ದೇ ಕೇಳಬೇಕು ಅಂತ ಏನೂ ಇಲ್ಲ. ಅವ್ರ ಹತ್ರ ನಮ್ಮದು ಎಲ್ಲ ಡೀಟೇಲ್ಸ್ ಇರುತ್ತೆ. ನಾವು ನಮ್ಮ ಯಾವ ಊರು, ನಮ್ಮದು ಎಜುಕೇಷನ್ ಏನು, ನಮ್ಮ ತಂದೆ ತಾಯಿ ಆಕ್ಯುಪೇಷನ್ ಏನು, ಎಲ್ಲೆಲ್ಲಿ ಓದಿದ್ದೀವಿ, ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡಿದ್ದೀವಿ, ನಮ್ಮದು ಹಾಬೀಸ್ ಏನಾದರೂ ಇದೆನಾ ಅಥವಾ ನಮ್ಮ ಇಂಟ್ರೆಸ್ಟ್ ಏನಾದರೂ ಇದೆನಾ, ನಾವು ಈಗ ಯಾವುದೋ ಕರೆಂಟ್ ಕೆಲಸ ಮಾಡ್ತಿದ್ದೆ ಆ ಕೆಲಸ, ನಮ್ಮ ಆಪ್ಷನಲ್ ಸಬ್ಜೆಕ್ಟ್ ಎಲ್ಲ ಡೀಟೇಲ್ಸ್ ಇರುತ್ತೆ.
ಆದರೆ ಅವ್ರು ಇದೇ ಕೇಳಬೇಕು, ನಮ್ಮ ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಕೇಳಬೇಕು, ಅಥವಾ ನಮ್ಮ ಹೋಮ್ ಟೌನ್ ಬಗ್ಗೆ ಕೇಳಬೇಕು, ನಮ್ಮ ಸ್ಟೇಟ್ ಬಗ್ಗೆ ಕೇಳಬೇಕು, ಅವ್ರಿಗೆ ಆ ಥರ ಏನೇ ಇಲ್ಲ. ಅವತ್ತಿನ ದಿನ ಅವ್ರಿಗೆ ಏನು ಅನಿಸುತ್ತೆ, ಅವ್ರಿಗೆ ಏನಾದರೂ ಇಂಟ್ರೆಸ್ಟಿಂಗ್ ಅನ್ಸಿದ್ರು, ಸೊ ನಾವು ಎಲ್ಲನೂ ಪ್ರಿಪೇರ್ ಆಗಿ ಹೋಗ್ಬೇಕಾಗುತ್ತೆ. ಅವತ್ತಿನ ದಿನ ನೀವು ಪ್ರಿಪೇರ್ ಆಗದೆ ಇರೋದೇ ಕೇಳ್ಬೋದು ಅವರು. ಸೊ ಅದಕ್ಕೆ ರೆಡಿ ಇರಬೇಕು. ನಾವು ನಾನು ಓದೇ ಇಲ್ಲ, ಇದಾಗೋದಿಲ್ಲ ಅಂತ ಆ ಥರ ಮನೋಭಾವದಿಂದ ಹೋಗಬಾರ್ದು. ಸೊ ಕೆಲವೊಬ್ಬರಿಗೆ ಬರೀ ಅವರು ಕರ್ನಾಟಕದ ಬಗ್ಗೆ ಕೇಳ್ಬೋದು, ಕೆಲವೊಬ್ಬರಿಗೆ ಈಗ ರಷ್ಯಾ ಯುಕ್ರೇನ್ ವಾರ್ ನಡೀತದೆ, ಬರೀ ಅದ್ರ ಮೇಲೆ ಕೇಳ್ಬೋದು. ಸೊ ಆ ಥರ ಫಿಕ್ಸ್ಡ್ ಫಾರ್ಮ್ಯಾಟ್ ಅಥವಾ ಬ್ಲೂ ಪ್ರಿಂಟ್ ಅಂತ ಏನೂ ಇಲ್ಲ. ಡ್ಯಾಫ್ ಅಂತ ಹೇಳ್ತೀವಿ, ಡಿಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅಂತ. ಅದರಲ್ಲಿ ನಮ್ದೆಲ್ಲ ಡೀಟೇಲ್ಸ್ ಇರುತ್ತೆ. ಸೊ ಯಾರೇ ಒಬ್ಬ ಅಭ್ಯರ್ಥಿ ನಾವು ಆಲ್ರೆಡಿ ಈವನ್ ಖಾಸಗಿ ಪ್ರೈವೇಟಲ್ಲಿ ಕಂಪನಿಯಲ್ಲಿ ವರ್ಕ್ ಮಾಡ್ತಾರೆ, ಅದ್ರ ಬಗ್ಗೆ ಅವರು ಓದ್ಕೊಂಡು ಹೋಗ್ತಾರೆ, ಬಟ್ ಅದನ್ನೇ ಕೇಳ್ತಾರೆ ಅಂತಾನೆ ಏನಿಲ್ಲ, ಅರೆ ಏನು ಕೇಳ್ಬೋದು. ಬಟ್ ನಾವು ಒಂದು ಹಂತಕ್ಕೆ ಪ್ರಿಪೇರ್ ಆಗಿ ಹೋಗ್ತೀವಿ ಇಷ್ಟು ಅಂತ. ಇನ್ನು ಉಳಿದಿದ್ದಕ್ಕೆ ಅಲ್ಲೇ ನಾವು ಆ ಸ್ಪಾಟಲ್ಲೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇವಾಗ UPSC ಸಿವಿಲ್ಸ್ ಅಂತ ಎಕ್ಸಾಮಲ್ಲಿ ಇದನ್ನು ಕ್ರ್ಯಾಕ್ ಮಾಡಬೇಕು ಅಂತಂದರೆ ಎಷ್ಟು ನಿಮಗೆ ಕೋಚಿಂಗು ಎಷ್ಟು ಹೆಲ್ಪ್ ಆಗುತ್ತೆ, ಅಥವಾ ಅಗತ್ಯ ಭಾಳ ಅವಶ್ಯಕತೆನಾ? ಹಾಗಂತ ನಾನೇನು ಅವಶ್ಯಕತೆನೇ ಇದೆ ಅಂತ ಹೇಳಿಲ್ಲ. ತುಂಬ ಜನ ಇದ್ದಾರೆ ಕ್ಯಾಂಡಿಡೇಟ್ಸು, ಎವ್ರಿ ಇಯರು ವಿತೌಟ್ ಎನಿ ಕೋಚಿಂಗ್ ಕ್ಲಿಯರ್ ಮಾಡ್ತಾರೆ, ಒಳ್ಳೆ ರ್ಯಾಂಕ್ ತೆಗಿತಾರೆ, IAS ಆಗ್ತಾರೆ, IPS ಎಲ್ಲ ಸರ್ವಿಸ್ ಅವ್ರಿಗೆ ಬೇಕಾಗಿರೋ ಸರ್ವಿಸ್ ಸಿಗುತ್ತೆ. ಕೋಚಿಂಗ್ ನಾನು ಅದಕ್ಕೆ ಅಗತ್ಯನೇ ಅಂತ ಹೇಳಲ್ಲ, ಆದರೆ ಕೆಲವೊಬ್ಬರಿಗೆ ಗೈಡೆನ್ಸ್ ಅನ್ನೋದಿಲ್ಲ. ನಾನು ನೋಡಿರೋ ಪ್ರಕಾರ ಅಭ್ಯರ್ಥಿಗಳು ಕ್ಲಿಯರ್ ಮಾಡೋ ಅಭ್ಯರ್ಥಿಗಳು ವಿತೌಟ್ ಕೋಚಿಂಗ್ ಅವ್ರಿಗೆ ತುಂಬ ಒಳ್ಳೆ ಗೈಡೆನ್ಸ್ ಇರುತ್ತೆ. ಅವ್ರು ಸೀನಿಯರ್ ಆಗಿರ್ಬೋದು, ಅವ್ರ ರಿಲೇಟಿವ್ ಆಗಿರ್ಬೋದು. ಸೊ ಆ ಥರ ಗೈಡೆನ್ಸ್ ಇದ್ದಾಗ ನಡೆಯುತ್ತೆ. ಕೆಲವೊಬ್ರು ವಿದ್ಯಾರ್ಥಿಗಳಿಗೆ ಅವ್ರಿಗೆ ಏನೂ ಗೊತ್ತಿಲ್ಲ ಹೇಗೆ ಪ್ರಿಪೇರ್ ಆಗಬೇಕು ಎಕ್ಸಾಮ್ ಬಗ್ಗೆ ಅಂತ. ಆ ಕ್ಷಣದಲ್ಲಿ ಅವರು ಜಸ್ಟ್ ಕೋಚಿಂಗ್ ಹೋಗೋದ್ರಿಂದ ಅವ್ರಿಗೆ ಅಲ್ಲಿ ಫಸ್ಟ್ ಆಫ್ ಆಲ್ ಫ್ರೆಂಡ್ಸ್ ಸಿಗ್ತಾರೆ, ಅವರು ಸೇಮ್ ಬೋಟಲ್ಲಿ ಅದೇ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿರ್ತಾರೆ. ಮತ್ತು ಈ ಎಕ್ಸಾಮ್ಗೆ ಏನೇನು ರಿಕ್ವೈರ್ಮೆಂಟ್ ಏನಿದೆ, ಎಷ್ಟೆಷ್ಟು ಸಬ್ಜೆಕ್ಟ್ನ ಎಷ್ಟೆಷ್ಟು ಡೀಪ್ ಓದಬೇಕು, ಯಾವ್ಯಾವ ಟಾಪಿಕ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಇದೆಲ್ಲ ಕೋಚಿಂಗಲ್ಲಿ ಗೊತ್ತಾಗುತ್ತೆ. ಬಟ್ ನನ್ನ ಪ್ರಕಾರ ಕೊಡಲೇಬೇಕು ಅಂತಿಲ್ಲ. ನಿಮಗೆ ಒಳ್ಳೆ ಗೈಡೆನ್ಸ್ ಇದ್ದರೆ ಇವತ್ತೆಲ್ಲ ಡಿಜಿಟಲ್ ಮೀಡಿಯಾದಲ್ಲೆಲ್ಲ ತುಂಬ ಸೋರ್ಸಸ್ ಎಲ್ಲ ತುಂಬ ಈಸಿಯಾಗಿ ಸಿಗುತ್ತೆ. ಮುಂಚೆ ಥರ ಅಲ್ಲ, 10-20 ವರ್ಷ ಮುಂಚೆ ಸೋರ್ಸಸ್ ಬುಕ್ಸ್ ಎಲ್ಲ ತುಂಬ ಕಷ್ಟ ಇತ್ತು. ಈ ಯಾವುದೇ ಟಾಪಿಕ್ ಮೇಲೆ ನೀವು ಗೂಗಲ್ ಮಾಡಿದರೆ, ಯೂಟ್ಯೂಬಲ್ಲಾಗಲಿ ಎಲ್ಲಿ ಬೇಕಾದರೆ ಸಿಗುತ್ತೆ. ಸೊ ಒಂದು ಸೆಲ್ಫ್ ಪ್ರಿಪ್ರೇಷನ್ ಈಸ್ ಹ್ಯಾಪ್ನಿಂಗ್, ಆದರೆ ಗೈಡೆನ್ಸ್ ಕರೆಕ್ಟಾಗಿರಬೇಕು. ಇದರಲ್ಲಿ ಡಿಸ್ಟ್ರ್ಯಾಕ್ಟ್ ಆಗೋದು ಅಥವಾ ಮಿಸ್ಗೈಡ್ ಆಗೋದು ತುಂಬ ಚಾನ್ಸ್ ಇದೆ. ಯಾಕಂದರೆ ಮಟೀರಿಯಲು ಅಷ್ಟೇ ವಾಸ್ಟ್ ಇದೆ, ಸಿಲೆಬಸ್ಸು ವಾಸ್ಟ್ ಇದೆ, ಗೈಡೆನ್ಸ್ ಮಾಡೋರು 100 ಜನ ಇರ್ತಾರೆ. ಅದಕ್ಕೆ ಕೋಚಿಂಗ್ ಬೇಕೇ ಬೇಕಂತ ನನ್ನ ಪ್ರಕಾರ ಏನು ಅನಿಸಲ್ಲ. ಇವಾಗ ಇದು ನೀವು 4ನೇ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡಿರೋದು. ಮೊದಲ 3 ಅಟೆಂಪ್ಟಲ್ಲಿ ಯಾವ ರೀತಿ ಏನು ತಪ್ಪು ಮಾಡಿದ್ರಿ, ಅಥವಾ ಎಲ್ಲಿ ಇದು ಮಾಡ್ಕೊಂಡ್ರಿ, ಅದನ್ನು ಯಾವ ರೀತಿ ಅದು ಓವರ್ಕಮ್ ಮಾಡಿದ್ರಿ ಅದರಿಂದ? ಸೊ ಫಸ್ಟ್ ಅಟೆಂಪ್ಟಲ್ಲಿ ನಂದು ಪ್ರಿಲಿಮ್ಸ್ ಆಗಿರಲಿಲ್ಲ. ಸೊ ನನಗೆ ಅನಿಸಿರೋ ಪ್ರಕಾರ ಮೇನ್ ತಪ್ಪೇನು ಮಾಡಿದ್ದು ನಾನೆಂದರೆ, ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, 1/3 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸೊ ನಾನು ತುಂಬ ಕೇರ್ಫುಲ್ ಆಗಿದ್ದೆ. ನೆಗೆಟಿವ್ ಇದೆ ಅಂತ ಹೇಳ್ಬಿಟ್ಟು ನಾನು ಅರೌಂಡ್ 72 ಅಟೆಂಪ್ಟ್ ಮಾಡಿದ್ದೆ. ಆದರೆ ನನ್ನ ಫ್ರೆಂಡ್ಸ್ ಎಲ್ಲ ಕ್ಲಿಯರ್ ಮಾಡಿದವ್ರಿಗೆ ಕೇಳಿದಾಗ ಅವ್ರು ಹೇಳಿದ್ದು, ನೆಗೆಟಿವ್ ಇದ್ದರು ನಿಮ್ಮ 3 ಕ್ವಶನಲ್ಲಿ 1 ರೈಟ್ ಆಯಿತು ಅಂತ ಹೇಳಿದರೆ ಇನ್ನು 3 ಪಾಸಿಟಿವಲ್ಲಿ ಇರ್ತೀರಾ ಅಂತ. ಸೊ ಬರೀ 1/3 ಇದೆ. ಸೊ ಅವ್ರು ಹೇಳೋದು ಸ್ಮಾರ್ಟಾಗಿ ಗೆಸ್ ಮಾಡಬೇಕಂತ. ಸೊ ನಾನು ಅದನ್ನು ನೆಕ್ಸ್ಟ್ ಅಟೆಂಪ್ಟ್ಗೆ ನಾನು ಅದನ್ನು ಯೂಸ್ ಮಾಡಿದೆ. ಸೊ ಗೆಸ್ ಮಾಡೋದಾಗಲಿ, ಈವನ್ 2 ಆಪ್ಷನ್ಗೆ ಬಂದು ನಿಲ್ತಿರ್ತೀವಿ. ಸೊ 50% ಚಾನ್ಸ್ ಇರುತ್ತೆ ನೀವು ಗೆಸ್ ತೊಗೊಂಡಿದ್ದೀವಿ. ಸ್ಮಾರ್ಟ್ ಗೆಸ್ಸಸ್ ಅಂದರೆ ಬ್ಲೈಂಡ್ ಗೆಸ್ಸಸ್ ಅಲ್ಲ. ಸೊ ಅದು ಫಸ್ಟ್ ಮಿಸ್ಟೇಕ್ ಆಯ್ತು ನನ್ನ ಪ್ರಿಲಿಮ್ಸಲ್ಲಿ. ನೆಕ್ಸ್ಟ್ 2 ಮೇನ್ಸ್ ಕೊಟ್ಟಿದ್ದೆ, ಆದರೆ ಇಂಟರ್ವ್ಯೂಗೆ ಆಗಿರಲಿಲ್ಲ. ಅದರಲ್ಲಿ ನೋಡಿರೋದು ನಂದು ಆಂಥ್ರೋಪಾಲಜಿ ಆಪ್ಷನಲ್ ಸಬ್ಜೆಕ್ಟಲ್ಲಿ ನಾನು ಸ್ವಲ್ಪ ವೀಕ್ ಇದ್ದೆ. ನನ್ನ ಕಂಟೆಂಟ್ ಅಷ್ಟು ಸ್ಟ್ರಾಂಗ್ ಇರಲಿಲ್ಲ ಅನ್ಸುತ್ತೆ. ನನಗೆ ಆಂಥ್ರೋಪಾಲಜಿಲಿ ಕನ್ಸಿಸ್ಟೆಂಟ್ಲಿ ಕಮ್ಮಿ ಮಾರ್ಕ್ಸ್ ಬರ್ತಾಯಿತ್ತು. ಸೊ ಅವಾಗ ನೋಡಿದಾಗ ನಾನು ಈ ಅಟೆಂಪ್ಟ್ಗೆ ಏನು ಮಾಡಿದೆ, ನಾನು ಕೆಲವೊಂದು ಡಿಫ್ರೆಂಟ್ ಬುಕ್ಸ್ ಆಗಲಿ ಮತ್ತು ನನ್ನ ಫ್ರೆಂಡ್ ಮೆಲ್ವಿನ್ ಅಂತ ಅವ್ನ ನೋಟ್ಸ್ನ ಯೂಸ್ ಮಾಡಿಬಿಟ್ಟು ನನ್ನ ಕಂಟೆಂಟ್ನ ಎನ್ರಿಚ್ ಮಾಡಿದೆ, ಅದನ್ನ ರಿವೈಸ್ ಮಾಡಿಬಿಟ್ಟು. ಸೊ ನಾನು ಹೇಳೋದಾದರೆ ಪ್ರಿಲಿಮ್ಸಲ್ಲಿ ನನಗೆ ಎಷ್ಟು ಕ್ವಶನ್ ಅಟೆಂಪ್ಟ್ ಮಾಡಬೇಕಂತ ಐಡಿಯಾ ಇರಲಿಲ್ಲ. ಇದು ಮೇನ್ಸಲ್ಲಾದರೆ ನನಗೆ ಆಂಥ್ರೋಪಾಲಜಿ ಇಂಪ್ರೂವ್ ಮಾಡಬೇಕಾಗಿತ್ತು. ಐ ಥಿಂಕ್ ಈಗ ನಾನು ಅದನ್ನು ಸಫಿಷಿಯೆಂಟ್ಲಿ ಇಂಪ್ರೂವ್ ಮಾಡಿದ್ದೀನಿ, ಅದ್ರ ಸಲುವಾಗಿ ಸೆಲೆಕ್ಟ್ ಆಗಿರ್ಬೋದು. ಇವಾಗ ಈ ಇದರಲ್ಲಿ ನ್ಯೂಸ್ ಪೇಪರ್ಗಳು ಓದೋದು ಎಷ್ಟು ಹೆಲ್ಪ್ ಆಗುತ್ತೆ ನಿಮಗೆ? ಈಗ UPSC ಎಕ್ಸಾಮಿಂದ ನಾವು ಸೆಲೆಕ್ಟ್ ಆಗೋದು ಸಿವಿಲ್ ಸರ್ವಿಸಸ್ಗೆ. ಸಿವಿಲ್ ಸರ್ವಿಸಸ್ ಇರೋದು ಜನಸೇವೆ ಸಲುವಾಗಿ ಅಥವಾ ಜನರ ಮಧ್ಯೆ ಇರೋದು. ಸೊ ಜನರ ಮಧ್ಯೆ ಕೆಲಸ ಇರುವಾಗ ನಾವು ಜನ ಮಧ್ಯೆ ಏನು ನಡೀತಾ ಇದೆ, ಜಗತ್ತಲ್ಲಿ ಏನು ನಡೀತಾ ಇದೆ, ದೇಶದಲ್ಲಿ ಏನು ನಡೀತಾ ಇದೆ, ನಮ್ಮ ರಾಜ್ಯದಲ್ಲಾಗಲಿ, ನಾವು ಮಾಡ್ತಿರೋ ಕೆಲಸ ಡಿಸ್ಟಿಕ್ ತಾಲೂಕು ಎಲ್ಲಿದೆ, ಸೊ ಅದು ತುಂಬ ಇಂಪಾರ್ಟೆಂಟು. ಸೊ ಅದರ ಸಲುವಾಗಿ ಎಕ್ಸಾಮಲ್ಲೂ ಅದನ್ನೇ ನೋಡೋದವರು. ನೀವು ಡೈಲಿ ನ್ಯೂಸ್ ಪೇಪರ್ ಓದಿ ನಿಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ಎಲ್ಲ ಫೀಲ್ಡಲ್ಲಿ, ಎಕಾನಮಿಯಲ್ಲಾಗಲಿ, ಪಾಲಿಟಿಯಲ್ಲಾಗಲಿ, ಎಜುಕೇಷನ್, ಹೆಲ್ತ್ ಆಗಲಿ, ಸ್ಪೋರ್ಟ್ಸ್ ಆಗಲಿ, ಎಲ್ಲ ನಿಮಗೆ ಹೇಗೆ ನೀವು ಅವೇರ್ ಇರ್ತೀರಾ ಅನ್ನೋದು ಟೆಸ್ಟ್ ಮಾಡ್ತಾರೆ. ಅದರ ಸಲುವಾಗಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸ್ ಅಂತ ಎಲ್ಲ ಎಕಾನಮಿಯಲ್ಲಾಗಲಿ, ಪಾಲಿಟಿಯಲ್ಲಾಗಲಿ, ಯಾವುದೇ ಇಶ್ಯೂ ನಡೀತಾ ಇದ್ದರೆ ಸೋಷಿಯಲ್ ಇಶ್ಯೂಸಲ್ಲಿ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾರೆ. ಈವನ್ ಇಂಟರ್ವ್ಯೂಲ್ಲೂ ಕೇಳ್ತಾರೆ, ಪ್ರಿಲಿಮ್ಸ್ ಎಲ್ಲ 3 ಸೆಕ್ಷನಲ್ಲಿ ಇರುತ್ತೆ. ಸೊ ಕರೆಂಟ್ ಅಫೇರ್ಸ್ ಸೆಕ್ಷನ್ನ ಪ್ರಿಪೇರ್ ಆಗೋಕ್ಕೆ ಪೇಪರ್ ತುಂಬ ಮುಖ್ಯ. ನನ್ನ ಫ್ರೆಂಡ್ಸ್ ಕೆಲವೊಬ್ಬರು ಆನ್ಲೈನ್ ನ್ಯೂಸ್ ಪೇಪರ್, ಈಗ ಪ್ರಜಾವಾಣಿಯವರು ಆನ್ಲೈನ್ ನ್ಯೂಸ್ ಪೇಪರ್ ಸ್ಟಾರ್ಟ್ ಮಾಡಿದ್ದಾರೆ, ಡಿಜಿಟಲ್ ಮೀಡಿಯಾ. ಸೊ ಆ ಥರ ರಿಸೋರ್ಸಸ್ ಯೂಸ್ ಮಾಡಿಬಿಟ್ಟು ಆನ್ಲೈನ್ ಓದಿದರೆ ಎಲ್ಲಿ ಬೇಕಾದರೂ ಕುತ್ಕೊಂಡು ಓದ್ಬೋದು, ವೇಸ್ಟೇಜ್ ಆಫ್ ಪೇಪರ್ ಇಲ್ಲ, ಕ್ಯಾರಿ ಮಾಡ್ಬೋದು, ಹ್ಯಾಂಡಿಯಾಗಿರುತ್ತೆ.
ಸೊ ಡಿಜಿಟಲ್ ಮೀಡಿಯಾದಿಂದ ಓದ್ಬಿಟ್ಟು ನೋಟ್ಸ್ ಮಾಡೋದಾಗಲಿ, ಹೈಲೈಟ್ ಮಾಡ್ಕೊಂಡ್ಬಿಟ್ಟು ರಿವೈಸ್ ಮಾಡೋದಾಗಲಿ. ಯಾಕಂದರೆ ನ್ಯೂಸ್ ಪೇಪರ್ಸ್ ಎಲ್ಲ ತುಂಬ ಚೆನ್ನಾಗಿ, ನೀವು ನ್ಯೂಸ್ ಚಾನಲಲ್ಲಿ ಅಷ್ಟು 1 ಗಂಟೆ ನೀವು ನ್ಯೂಸ್ ನೋಡಿಬಿಟ್ಟು 2 ಪಾಯಿಂಟು ಸಿಗಲ್ಲ ನಿಮಗೆ. ಆದರೆ ನ್ಯೂಸ್ ಪೇಪರಲ್ಲಿ ತುಂಬ ಫೋಕಸ್, ಕಾನ್ಸಂಟ್ರೇಟೆಡ್ ಆಗಿ ಕಂಟೆಂಟ್ ಸಿಗುತ್ತೆ. ಇವಾಗ ನಿಮ್ಮ ರ್ಯಾಂಕಿಂಗಿಗೆ ಯಾವುದು ಸಿಗ್ಬೋದು ಅಥವಾ IAS, IRS, IFS ಯಾವುದು ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್? ಸೊ ಅದು ಲಾಸ್ಟ್ ಇಯರ್ ಕಟ್ ಆಫ್ಸ್, ನಾನು ಅನ್ರಿಸರ್ವ್ ಕ್ಯಾಟಗರಿ ಆಗಿರೋ ಕಾರಣ ಲಾಸ್ಟ್ ಇಯರ್ ಕಟ್ ಆಫ್ ನೋಡಿದಾಗ ಲಾಸ್ಟ್ ಇಯರ್ IAS ಜನರಲ್ ಮೆರಿಟ್ಗೆ ಅರೌಂಡ್ 78ಗೆ ನಿಂತಿತ್ತು. ಸೊ ನನಗೆ ಸಿಗುತ್ತೆ ಅನ್ನೋದು ನನಗೆ ಹೋಪ್ಫುಲ್ ಇಲ್ಲ ನಾನು. ವೆರೇಸ್ ನೆಕ್ಸ್ಟ್ ನನ್ನ ಪ್ರಿಫರೆನ್ಸ್ ಹಾಕಿರೋದು IPS 151 ರ್ಯಾಂಕಿಗೆ ಖಚಿತವಾಗಿ ಸಿಗುತ್ತೆ ನನಗೆ. ಯಾಕಂದರೆ ಲಾಸ್ಟ್ ಇಯರ್ ಕಟ್ ಆಫ್ ಆಗಿದ್ದು ಅರೌಂಡ್ 220 to 230 ಹತ್ರ ಅನ್ರಿಸರ್ವ್ ಕ್ಯಾಟಗರಿಗೆ ಕಟ್ ಆಫ್ ಆಗಿದೆ. ಸೊ IPS ಸಿಗುತ್ತೆ ಅಂತ ನಾನು ಹೋಪ್ಫುಲ್ ಆಗಿದ್ದೀನಿ. ಓಕೆ ಸರ್. ಈಗ ಸತತ ಪರಿಶ್ರಮ ಮತ್ತು ಒಂದು ಆತ್ಮವಿಶ್ವಾಸ ಇದ್ದರೆ UPSC ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಯಶಸ್ಸು ಸಾಧಿಸೋದು ಕಷ್ಟ ಏನಲ್ಲ ಅಂತಾರೆ ವಿನಯ್ ಕುಮಾರ್ ಗಾದ್ಗೆ. ಸರ್, ನಮ್ಮ ಪ್ರಜಾವಾಣಿಯೊಂದಿಗೆ ಇಷ್ಟೊತ್ತು ಮಾತನಾಡೋದಕ್ಕೆ ಧನ್ಯವಾದ. ಧನ್ಯವಾದ.